ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಸ್ಪೆಷಲ್ ಒಬ್ಬಟ್ಟಿನ ಸಾರು, ಹೋಳಿಗೆ ಸಾಂಬಾರು ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಅದ್ಭುತವಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಬೇಳೆಯನ್ನ ಕುಕ್ಕರಲ್ಲಿ ವಿಸಲ್ ಹರಿಸ್ಕೋಬಾರ್ದು. ಒಂದು ಪಾತ್ರೆಯಲ್ಲಿ ತಗೊಂಡು ಚೆನ್ನಾಗಿ ತೊಳೆದಿರೋಂಥ ತೊಗರಿಬೇಳೆ ಹಾಕಿ ಅದಕ್ಕೆ ಕಟ್ಟಿಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ನೀರನ್ನು ಬೆರೆಸ್ಕೊಳ್ಳೋಣ. ಇಲ್ಲಿ 1.5 ಕಪ್ ಲೋಟ ಬೇಳೆಗೆ ನಾನಿಲ್ಲಿ ಒಂದು 5ರಿಂದ 6 ಲೋಟ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಮೇಲ್ಗಡೆ ನೊರೆ ಬರ್ತಾ ಇದೆಯಲ್ಲ, ಅದನ್ನೆಲ್ಲನ ಒಂದು ಚೌಟಿನಿಂದ ತಕ್ಕೋಬೇಕು. ಬೆಂದಿದೆಯಿಲ್ವ ಅಂತ ಒಂದು ಚೌಟಿಯಿಂದ ಸ್ವಲ್ಪ ಬೇಳೆ ತಕ್ಕೊಂಡು ನೋಡೋಣ. ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷ ಕುದಿಸಿದಾದ್ಮೇಲೆ ಬೇಳೆನ ತೆಗೆದು ನೋಡ್ತಾ ಇದ್ದೀನಿ. ಬೇಳೆ ಬೆಂದಿದೆ. ಬೆಂದ ಬೇಳೆ ಕಟ್ಟನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಶೋಧಿಸ್ಕೊಳ್ಳೋಣ. ಇವಾಗ ಇಷ್ಟು ಬೇಳೆ ಕಟ್ಟು ರೆಡಿಯಾಗಿದೆ. ಇದನ್ನ ಒಂದು ಬೌಲಿಗೆ ಬೇಳೆ ಕಟ್ಟನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಏನಕ್ಕಂದರೆ ಹುಣಸೆ ಹಣ್ಣು ನೆನೆ ಹಾಕೋಕ್ಕೆ. ಈಗ ಹಸಿ ಕರಿಬೇವನ್ನ ಹಾಗೆ ಅದರಲ್ಲೇ ಇಟ್ಬಿಟ್ಟು ಒಂದು ಪ್ಲೇಟ್ ಸಹಾಯದಿಂದ ಮುಚ್ಚೋಣ. ಏಕೆಂದರೆ ಅದರ ಪರಿಮಳ ಚೆನ್ನಾಗಿ ಇರುತ್ತೆ, ಸಾಂಬಾರು ರುಚಿಯಾಗಿರುತ್ತೆ ಅಂತ. ಈಗ ಹೇಳಿದ್ನಲ್ಲ, ಹುಣಸೆ ಹಣ್ಣು ತೊಳೆದುಬಿಟ್ಟು ಅದರಲ್ಲಿ ನೆನೆಸೋಣ. ಒಂದು ಕಡಾಯಿಗೆ 2ರಿಂದ 3 ಸ್ಪೂನು ಆಯಿಲ್ ಹಾಕೊಳ್ಳೋಣ. ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಒಂದು 2ರಿಂದ 3 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದರೆ ಸಾಕು. ಇದು ರೆಡಿಯಾಗಿದೆ. ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇ ಕಡಾಯಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಖಾರದ ತಕ್ಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಕೂಡ ರೆಡಿಯಾಗಿದೆ. ಇದು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಟಪಟ ಅಂದರೆ ಸಾಕು. ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೇಕು ಒಂದು ಪ್ಲೇಟಿಗೆ. ಈಗ ಅದೇ ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ, ಒಂದು ತುಂಡು ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ. ರೆಡಿಯಾಗಿದೆ ಮಸಾಲೆಗೆ ರುಬ್ಕೊಳ್ಳೋಕ್ಕೆ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿದ್ದಂಥ ಮಿಶ್ರಣ ಮತ್ತು ಸ್ವಲ್ಪ ಕಾಯಿನ ಹಾಕೋಬೇಕು. ಈಗ ಮೊದಲಿಗೆ ಮೆಣಸಿನ್ಕಾಯಿನ ತರಿಯಾಗಿ ರುಬ್ಕೊಳ್ಳೋಣ. ಏಕೆಂದರೆ ಜೊತೆಗೆ ಹಾಕಿದರೆ ನುಣ್ಣಗೆ ಪೇಸ್ಟ್ ಆಗಲ್ಲ. ಹಾಗಾಗಿ ತರಿಯಾಗಿ ರುಬ್ಕೊಂಡಿರೋದಕ್ಕೆ ಹುರಿದಂಥ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಕಾಯಿ ತುರಿ ಹಾಗೆ ಮೆಣಸು, ಜೀರಿಗೆ, ಮೆಂತ್ಯ, ಚಕ್ಕೆ ಲವಂಗನ ಹಾಕೊಳ್ಳೋಣ. ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರಿ. ಈಗ ರೆಡಿಯಾಗಿದೆ ಮಸಾಲೆ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಹಸಿ ಕರಿಬೇವು ಹಾಕಿ ಚಿಟಪಟ ಅನಿಸಿ ಒಗ್ಗರಣೆಗೆ ನಾವು ರುಬ್ಬಿದಂಥ ಮಿಶ್ರಣ ಬೇಳೆ ಕಟ್ಟನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಕುದಿ ಬಂದ ನಂತರ 1ರಿಂದ 1.5 ಸ್ಪೂನಷ್ಟು ಹೂರ್ಣನ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ. ಇದು ಹೋಳಿಗೆ ಸಾರು ಕುದಿಸಿದಷ್ಟು ಅದರ ರುಚಿ ಹೆಚ್ಚುತ್ತದೆ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಕುದಿಸೋಣ.
ಘಮಘಮಿಸುವ ರುಚಿಯಾದ ಹೋಳಿಗೆ ಸಾಂಬಾರ್ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.